ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರಿಗೂ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬನ್ನಿ ಹಾಗಿದ್ದರೆ ಇವತ್ತಿನ ಒಂದು ಡೈಲಿ ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ಡೈಲಿ ವ್ಲಾಗ್ ಮೀನ್ಸ್ ಲೈಕ್ ನಾಟ್ ಅ ಡೈಲಿ ರುಟೀನ್, ಇಟ್ಸ್ ಅ ಪಾರ್ಟ್ ಆಫ್ ಅ ವೀಕೆಂಡ್ ಗೋಯಿಂಗ್ ಔಟ್. ಸೊ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದಂಥ ಸೊ ಇವಾಗ ಏನದು ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೀತಾ ಇದೆಯಲ್ಲ, ಸೊ ರಿಪಬ್ಲಿಕ್ ಡೇ ರಿಲೇಟೆಡ್. ಸೊ ಹಾಗಾಗಿ ಬೆಳಗ್ಗೆ ನಾನು ರೀಲ್ಸ್ ನೋಡಿದ್ದೆ, ಸೇವ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಅದು ನಾನು ಇವ್ರಿಗೆ ಹೇಳಿದೆ ಹೋಗೋಣ ಬನ್ನಿ ಅಂತ ಅಂದ್ಕೊಂಡು. ಸೊ ಹಸ್ಬೆಂಡ್ ಹೇಳಿದರು, ಇಲ್ಲ ಐ ಆಮ್ ಟೂ ಬ್ಯುಸಿ, ಯು ಕ್ಯಾನ್ ಗೋ ವಿತ್ ರಿಷಿ ಅಂತ ಅಂದರು. ಸೊ ರಿಷಿನ ಕರ್ಕೊಂಡು ಹೋಗೋದಲ್ಲದೆ ಅವನಲ್ಲಿ ಮೇಂಟೈನ್ ಮಾಡೋದು ಒಬ್ಳಿಗೆನ ಐ ಜಸ್ಟ್ ಕಾಂಟ್ ಇಮ್ಯಾಜಿನ್. ಯಾಕೆಂದರೆ ಅದು ನನಗೆ ಫ್ರಸ್ಟ್ರೇಷನ್ ಸ್ವಲ್ಪ ಕಾಣಿಸುತ್ತೆ ಮುಖದಲ್ಲಿ, ಎಲ್ಲರಿಗೂ ಕಾಣಿಸ್ಬಿಡುತ್ತೆ ಆನ್ ಸ್ಪಾಟಲ್ಲಿ. ಸೊ ಹಾಗಾಗಿ ನಾನು 1 ಅವರ್ ಟೈಮ್ ತೊಗೊಂಡೆ. ಸ್ವಲ್ಪ ಫೋರ್ಸ್ ಮಾಡೋದು ಬೇಡ, ಸ್ವಲ್ಪ ನಿಧಾನಕ್ಕೆ ಹೇಳೋಣ, ಇನ್ನೂ 1 ಅವರ್ ಟೈಮ್ ಇದೆಲ್ಲ, ಯೋಚನೆ ಮಾಡ್ಬಿಟ್ಟು ಹೇಗೆ ಕನ್ವಿನ್ಸ್ ಮಾಡಬೇಕು ಇವರಿಗೆ ಅಂತ ಅಂದ್ಕೊಂಡು ಐ ವಾಸ್ ಥಿಂಕಿಂಗ್. ಆ್ಯಂಡ್ ಅದಾದಮೇಲೆ ನಾನು ರಿಷಿಗೂ ಹೇಳಿದೆ, ಇಲ್ಲ ಇಬ್ಬರೇ ಹೋಗೋಣ ಅಂತ ಅಂದ್ಕೊಂಡು. ಆ್ಯಂಡ್ ದೆನ್ ಸಡನ್ನಾಗಿ ಹಿ ಆಸ್ಟ್, ಅವ್ರ ಪಪ್ಪಂಗೆ ಕೇಳ್ದ, ಬಾ ಹೋಗೋಣ ಪಪ್ಪ, ನೀನು ಮಮ್ಮಿ ನನಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ನಾನು ಒಬ್ಬನನ್ನೇ, ನೀನು ಬಾ ಅಂತ ಅಂದ್ಕೊಂಡು ಈ ವಾಸ್ ಕನ್ವಿನ್ಸಿಂಗ್. ಆ್ಯಂಡ್ ನಾನು ಅದೇ ಟೈಮಲ್ಲಿ ಏನು ಮಾಡ್ಬಿಟ್ಟೆ, ರಿಷಿ ಥರನೇ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ, ಇಲ್ಲ ಬನ್ನಿ ಹೋಗೋಣ ಅಂತ. ಇಬ್ಬರೂ ಒಂದು ಕಾಲು ಒಂದು ಕೈ ಇಟ್ಕೊಂಬಿಟ್ಟಿದ್ದೀವಿ. ಬನ್ನಿ ಹೋಗೋಣ ಅಂತ ಅಂದ್ಕೊಂಡು ಅವನು ಪಪ್ಪ ಬಾ ಹೋಗೋಣ ಅಂತ ಅಂದ್ಕೊಂಡೆಲ್ಲ ಫೋರ್ಸ್ ಮಾಡ್ತಾಯಿದ್ದ. ಆ್ಯಂಡ್ ಅಟ್ ಲಾಸ್ಟ್ ಹಿ ಗಾಟ್ ಕನ್ವಿನ್ಸ್ಡ್, ಇಲ್ಲ ಹೋಗೋಣ ಬನ್ನಿ ಅಂತ ಅಂದ್ಕೊಂಡು. ನಾವು ಮಾಡ್ತಿದ್ದು ಕಾಮಿಡಿಗೆ ಅವ್ರಿಗೆ ನಗು ಬಂದ್ಬಿಟ್ಟು, ಇಲ್ಲ ಇವರಿಬ್ಬರು ಬಿಡಲ್ಲ ನನ್ನ ಅಂತ ಗೊತ್ತಾಯ್ತು ಅವ್ರಿಗೆ. ಸೊ ಹಾಗಾಗಿ ಒಂದು 3 o'clock ಹಾಗೆ ಬಿಡೋಣ ಮನೇನ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಈ ಒಂದು ಟ್ರಿಬ್ಯೂಟ್ನ ತೇಜಸ್ವಿ ವಿಸ್ಮಯ ಅಂದರೆ KP ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೋಸ್ಕರ ಟ್ರಿಬ್ಯೂಟ್ ಮಾಡಿರೋದು. ಲೈಕ್ ಅವರು ರೈಟರ್, ಎನ್ವಿರಾನ್ಮೆಂಟಲಿಸ್ಟ್ ಆ್ಯಂಡ್ ನೇಚರ್ ಲವರ್, ಹೇಗೆಲ್ಲ ಪ್ರಕೃತಿನ ಪ್ರೀತಿ ಮಾಡಬೇಕು ಅನ್ನೋವಂಥದ್ದನ್ನು ಚೆನ್ನಾಗೆ ಪೋರ್ಟ್ರೇ ಮಾಡಿದರು. ಆ್ಯಂಡ್ ಇದಾದಮೇಲೆ ಟೈಮಿಂಗ್ಸ್ ಬಂದುಬಿಟ್ಟು 9 AM to 6 PM, ಮ್ಯಾಕ್ಸಿಮಮ್ ಅಂದರೆ 7 PM ಕ್ಲೋಸು. ಅಡಲ್ಟ್ಸಿಗೆ 80 rupees ವೀಕ್ ಡೇಸಲ್ಲಿ, ಇಲ್ಲ ವೀಕೆಂಡ್ಸಲ್ಲಿ 100 rupees ಪರ್ ಅಡಲ್ಟು. ಆ್ಯಂಡ್ ಮಕ್ಕಳಿಗೆ 5 ವರ್ಷದ ಮೇಲೆ ಟಿಕೆಟ್ ಇದ್ದೇ ಇರುತ್ತೆ ಕಂಪಲ್ಸರಿ. 5 ವರ್ಷದ ಒಳಗೆ ಇರೋರಿಗೆ ಫ್ರೀ, ಮಕ್ಕಳಿಗೆಲ್ಲ ಒಂದು 30 rupees. ಮತ್ತು ಅರ್ಲಿ ಎಂಟ್ರಿ ಫೀ ಕೂಡ ಬಿಫೋರ್ 9 AM ಅಂದರೆ ಅದು ಫ್ರೀ ಇರುತ್ತೆ. ನೋಡೋದಕ್ಕೆ ತುಂಬ ಸುಂದರವಾಗಿ ಡೆಕೋರೇಟ್ ಮಾಡಿದರು. ಯಾಕೆ ಅಂತಂದರೆ ನಾವು ಲಾಸ್ಟ್ ವಿಸಿಟ್ ಮಾಡಿದಾಗ ಒಂದು 2 to 3 years ಬ್ಯಾಕ್ ಅನಿಸುತ್ತೆ. ರಿಷಿ ಅವಾಗ 3 years ಇದ್ದ. ಸೊ ಅವಾಗ ಕರ್ಕೊಂಡು ಹೋಗಿದ್ದು ಬಿಟ್ಟರೆ ಇವಾಗ ನಾವು ಹೋಗಿ ನೋಡಿದ್ದು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಆ್ಯಂಡ್ ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ, ಕ್ಲಿಪ್ಪಿಂಗ್ಸ್ ಹಾಡು ಹೇಳ್ತಾ ಇರೋದು ರಿಷಿಗೆ ತುಂಬಾ ಇಷ್ಟ. ಸೊ ಈ ವಾಸ್ ಲಿಸ್ನಿಂಗ್, ಯಾಕಂದರೆ ಹಿ ಲವ್ಸ್ ಮ್ಯೂಸಿಕ್ ಟು ಲಿಸ್ನಿಂಗ್. ಆ್ಯಂಡ್ ಅವ್ನು ಹಾಡೋದ್ರು ಕೂಡ ಅದನ್ನ ಎಲ್ಲೋದ್ರೂ ಇವನ್ ಕಾರಲ್ಲಿ ಕೂಡ ಅವ್ನಿಗೆ ತುಂಬ ಇಷ್ಟ ಮ್ಯೂಸಿಕ್, ಅವ್ನ ರಿಲೇಟೆಡ್ ಎಲ್ಲ ಲ್ಯಾಂಗ್ವೇಜಸ್ದು ಕೇಳ್ತಾ ಇರ್ತಾನೆ. ಸೊ ದಟ್ಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಥಿಂಗ್ ವಿ ಫೀಲ್. ಆ್ಯಂಡ್ ನೀವು ನೋಡ್ತಾ ಇದ್ದೀರ ಪ್ರತಿ ಒಂದು ಸೀನ್ರಿ ಕೂಡ ಐ ವಾಸ್ ಎಂಜಾಯಿಂಗ್ ಅ ಲಾಟ್. ಆ್ಯಂಡ್ ನಾನು ಕೂಡ ಅಷ್ಟೇ ಪ್ರತಿಯೊಂದು ಸುಂದರವಾಗಿರೋ ಡೆಕೋರೇಟ್ ಮಾಡಿರುವಂಥ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಇಲ್ಲಿ, ನೀವು ಕೂಡ ನೋಡಿ. ಆ್ಯಂಡ್ ಬಿಫೋರ್ 26 ಇಂದ ಈ ಕಡೆಗೆ ಆದಷ್ಟು ಹೋಗ್ಬಿಟ್ಟು ನೋಡ್ಕೊಂಬನ್ನಿ, ಫ್ರೀ ಇರುತ್ತೆ. ನಾವು ಹೋಗಿದ್ದು ಈ ಲಾಸ್ಟ್ ಸಂಡೇ, ಅಂದರೆ ಬಿಗ್ ಬಾಸ್ ಇರೋ ಟೈಮಲ್ಲಿ. ನಮಗೆ ಲೈಕ್ ಫಿನಾಲೆ ಅನ್ನೋದು ಒಂದು ತಲೆಯಲ್ಲಿ ಎಷ್ಟು ಕೂತಿತ್ತು ಅಂದರೆ ನಾವು 6 o'clock ಕೂತ್ಕೊಂಡ್ಬಿಡ್ಬೇಕು ಅಂತ. ಬಟ್ ಅನ್ಫಾರ್ಚುನೇಟಾಗಿ ನಾವು ಅಲ್ಲಿಂದ ರಿಟರ್ನ್ ಆಗಿದೆ 8 o'clock 8:30 ಆಗಿತ್ತು. ಸೊ ನಾವು ಎಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ವಿ ಮೇನ್ ಇರೋವಂಥದ್ದು ಕಾಮಿಡಿ ಪಂಚ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿರುತ್ತೆ. ಗಿಲ್ಲಿ ಅಂತ ಅಂದ್ರೆ ಲೈಕ್ ವಿ ಥಾಟ್ ದಟ್ ಇಲ್ಲ ತುಂಬ ಕಾಮಿಡಿ ನಡೆದಿರುತ್ತೆ. ಸೊ ವಿ ಮಿಸ್ಡ್ ಅಲ್ವಾ 2 hour ಅಂತ ಅಂದ್ಕೊಂಡು ವಿ ವರ್ ವೆರಿ ಲಿಟ್ರಲಿ ಸ್ಯಾಡ್. ಬಟ್ ಇನ್ನೇನು ರಿಷಿ ಊಟ ಮಾಡಿಬಿಟ್ಟು ಮನ್ಕೊತೀನಂದ. ಆ ಟೈಮಲ್ಲಿ ನಾವು ಹಾಕಿದ್ವಿ. ಅವನು ಕೂಡ ನೋಡ್ತಾ ನಗಾಡ್ಕೊಂಡು ಮನ್ಕೊಂಡ. ತುಂಬಾ ಚೆನ್ನಾಗಿ ಬಂತು ಬಿಗ್ ಬಾಸ್. ಆ್ಯಂಡ್ ವಿ ವರ್ ಲಿಟ್ರಲಿ ಕ್ಯೂರಿಯಸ್ ಯಾರು ಗೆಲ್ತಾರೆ ಅಂತ ಅಂದ್ಕೊಂಡು. ಲಾಸ್ಟಿಗೆ ನನಗೆ ಫುಲ್ ಎಲ್ಲರೂ ಉಲ್ಟಾ ಹೊಡೆದ್ಬಿಡುತ್ತಾ, ಯಾರಾದರೂ ಗಿಲ್ಲಿ ಬಿಟ್ಟು ಬೇರೆಯವ್ರು ವಿನ್ ಆಗಿಬಿಡ್ತಾರೆ ಅನ್ನೋ ಲೆವೆಲ್ವರೆಗೂ ಲೈಕ್ ಕಾನ್ಫಿಡೆನ್ಸ್ ಲೈಕ್ ಫ್ಲಕ್ಚುಯೇಟಿಂಗ್ ಆಗಿತ್ತು. ಆ್ಯಂಡ್ ವಾಸ್ ಹೋಪಿಂಗ್ ಅಷ್ಟೊಂದು ಓಟ್ ಇದೆ ಅಂತಂದರೆ ಪಕ್ಕ ಗಿಲ್ಲಿಗೆ ಇರುತ್ತೆ ಅಂತ ಅಂದ್ಕೊಂಡು. ಆ್ಯಂಡ್ ಅಗೇನ್ ಕಮಿಂಗ್ ಬ್ಯಾಕ್ ಟು ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್, ಎಷ್ಟು ತುಂಬ ಚೆನ್ನಾಗಿ ವೆರೈಟೀಸ್ ಆಫ್ ಫ್ಲವರ್ಸ್ ಅರೇಂಜ್ಮೆಂಟ್ ಮಾಡಿದರು ಅಂತಂದರೆ ಈವನ್ ಎವ್ರಿ ಸೆಕ್ಷನ್ ಐ ಕವರ್ಡ್, ಕ್ಲಿಕಿಂಗ್ ದ ಫೋಟೋಸ್, ಕ್ಯಾಪ್ಚರಿಂಗ್ ದ ವಿಡಿಯೋ.
ಅಲ್ಲಿ ನಂದಷ್ಟು ನನ್ನ ವೀಡಿಯೋನ ನಾನು ಮಾಡ್ಕೊಳೋದಕ್ಕಾಗಿಲ್ಲ. ಯಾಕೆಂತಂದರೆ ಇನ್ನು ಕ್ಲೋಸಿಂಗ್ ಹವರ್ 1 ಅವರ್ ಇದ್ದಾಗ ನಾವು ತುಂಬ ಬೇರೆ ರಶ್ ಇತ್ತು, ಅದನ್ನ ಪಾಸ್ ಮಾಡ್ಕೊಂಡು ಹೋಗಬೇಕಾಗಿದ್ದರಿಂದ ನಾನು ಐ ಥಾಟ್ ಆಫ್ ಲಿವಿಂಗ್ ಮೈ ಸೆಲ್ಫ್ ಮೇಕಿಂಗ್ ದ ವೀಡಿಯೋ ಆ್ಯಂಡ್ ಜಸ್ಟ್ ಕ್ಯಾಪ್ಚರಿಂಗ್ ದ ನೇಚರ್ ಅಂತ ಅಂದ್ಕೊಂಡು ಐ ವಾಸ್ ಲೈಕ್ ಬೇಗ ಬೇಗ ನೋಡ್ಕೊಂಡು ಹೋಗಬೇಕು ಅನ್ನೋದೊಂದು ಆ ರಶಲ್ಲಿ ನೂಕಾಡ್ತಾರೆ. ಅಷ್ಟು ರಶ್ ಇತ್ತು ಆ್ಯಂಡ್ ಇವ್ರು ಒಂದು ಕಡೆ ಮುಂದೆ ಪಾಸ್ ಆಗಿದ್ರೆ ನಾನು ಹಿಂದ್ಗಡೆಯಿಂದ ನಡ್ಕೊಂಡು ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾ ಇದ್ದೆ ಆ್ಯಂಡ್ ಇವ್ರು ಹುಡ್ಕಾಡ್ತಾಯಿದ್ರು ಎಲ್ಲೋದ್ಲಪ್ಪ ಇವಳು ಅಂತ ಅಂದ್ಕೊಂಡು. ಯಾ ಲಿಟ್ರಲಿ we 3 ಎಂಜಾಯ್ಡ್ ಅ ಲಾಟ್ ಆ್ಯಂಡ್ ಎಲ್ಲೆಲ್ಲಿ ಆಗ್ತಿತ್ತು ಟೈಮ್ ಅಲ್ಲಲ್ಲಿ ನಾನು ಸೆಲ್ಫಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡದೇ ಇಲ್ಲದಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಪ್ರತಿ ಸಲ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಆ್ಯಂಡ್ ಪ್ರಾಬಬ್ಲಿ ನನ್ನ ಸಾಕಷ್ಟು ವೀಡಿಯೋದಲ್ಲಿ ಹೇಳಿರೋ ರೀತಿಲಿ ಇನ್ಮೇಲೆ ಲೈಕ್ ನಾನು ಡೈಲಿ ಹಾಕ್ತೀನಿ ಅಂತೆಲ್ಲ ನಾನು ಹೇಳೋದಕ್ಕೆ ಹೋಗಲ್ಲ. ವೆನ್ ಎವರ್ ಐ ಗೆಟ್ ಟೈಮ್, ವೆನ್ ಎವರ್ ಐ ಫೀಲ್ ಟು ಅಪ್ಲೋಡ್ ಖಂಡಿತವಾಗ್ಲೂ ಗುಡ್ ಕಂಟೆಂಟ್ಸ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಮೋರ್ ಓವರ್ ಆಗಿ ಮೇನ್ ಇಶ್ಯೂ ಆಗ್ತಾ ಇರೋದು, ಈಗ ಲಿಂಕ್ನ ಶೇರ್ ಮಾಡಿರ್ತೀನಿ ಅಂದ್ಕೊಳ್ಳಿ ವಾಟ್ಸಪ್ ಥ್ರೂ ಆರ್ ಇನ್ಸ್ಟಾಗ್ರಾಮಲ್ಲಿ. ಕೆಲವೊಬ್ಬರು ನೋಡ್ತಾರೆ, ಕೆಲವೊಬ್ಬರು ದೆಲ್ ಸ್ಕಿಪ್ ಆ್ಯಂಡ್ ಕೆಲವೊಬ್ರು ದೆಲ್ ನಾಟ್ ಓಪನ್ ಅಟ್ ಆಲ್. ಸೊ ಐ ಡೋಂಟ್ ನೋ ವಾಟ್ಸ್ ದ ರೀಸನ್. ದಯವಿಟ್ಟು ಒಳ್ಳೆ ಪ್ರತಿಭೆಗಳನ್ನ, ಟ್ಯಾಲೆಂಟ್ನ ಬೆಳೆಸಿ ಆದಷ್ಟು. ಯಾಕೆಂದರೆ ಯಾರ್ಯಾರ್ದೋ ವೀಡಿಯೋ ನೋಡ್ಬಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಎಲ್ಲ ಇರುತ್ತೆ. ಬಟ್ ನಮ್ಮವ್ರದ್ದು ಅಂತ ಬಂದಾಗ ಲೈಕ್ ನಮ್ಮವ್ರದ್ದು ಏನಕ್ಕೆ ನೋಡ್ಬೇಕು ಬಿಡು, ಅವ್ರದ್ದೇನೋ ಅಯ್ಯೋ ದುಡ್ಡು ಬಂದುಬಿಡುತ್ತೇನೋ ಬೇಗ, ನಾವು ನೋಡಿಬಿಟ್ಟ ತಕ್ಷಣ ಒಂದು ಲೈಕ್ ಕೊಟ್ಟ ತಕ್ಷಣ ಒಂದು ದುಡ್ಡು ಬಂದುಬಿಡುತ್ತೆ. ಹಂಗಿದ್ದಿದ್ರೆ ಲೈಕ್ ನಾನೇ ನೋಟ್ಸಲ್ಲಿ ಓದ್ಕೊಂಬಿಟ್ಟು ದುಡ್ಡು ಮಾಡ್ಕೋಬೇಕಾಗಿತ್ತಲ್ವ. ಸೊ ಥಿಂಕ್ ದ ರಿಯಾಲಿಟಿ ಗೈಸ್. ಒಳ್ಳೆ ಪ್ರತಿಭೆಗಳನ್ನ ಎನ್ಕರೇಜ್ ಮಾಡಬೇಕು, ಒಬ್ಬರಿಂದ ಒಬ್ಬರು ಬೆಳಿಬೇಕು, ಒಬ್ರನ್ನೊಬ್ರನ್ನ ಸಪೋರ್ಟ್ ಮಾಡ್ಕೊಂಡು ಬೆಳೆಯೋದ್ರಲ್ಲಿ. ಸಾಕಷ್ಟು ಜನ ಹೇಳ್ತಾರೆ ಎಷ್ಟು ಮೆಚ್ಯೂರ್ಡಾಗಿ ಮಾತಾಡ್ತೀಯ, ಎಷ್ಟು ಮೆಚ್ಯೂರಿಟಿ ಥಿಂಕಿಂಗ್ ಇಟ್ಕೊಂಡು ಮಾತಾಡ್ತೀಯ. ಸಾಕಷ್ಟು ಜನ ತುಂಬ ಒಪಿನಿಯನ್ಸ್ ಕೊಟ್ಟಿದ್ದಾರೆ, ನೀವು ಮನೆ ಕೆಲಸನ ಇಟ್ಕೊಂಡು ಇಷ್ಟು ವೀಡಿಯೋನ ಮಾಡ್ಕೊಂಡು ಎಡಿಟಿಂಗ್ ಮಾಡಿಕೊಂಡು ತುಂಬ ಚೆನ್ನಾಗಿ ಪೋಟ್ರೆ ಆಗ್ತಾಯಿದ್ದೀರಾ ಅಂತ ಅಂದ್ಕೊಂಡು. ಇಟ್ ಫೀಲ್ಸ್ ವೆರಿ ಹಂಬಲ್ ಆ್ಯಂಡ್ ವೆರಿ ಗ್ರೇಟ್ಫುಲ್ ಟು ಹಿಯರ್ ದೋಸ್ ಒಪಿನಿಯನ್ಸ್ ಆ್ಯಂಡ್ ಮಾತುಗಳನ್ನ ಕೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ನಾನೇನೋ ಒಂದು ಮಾಡ್ತಾ ಇರೋದಕ್ಕೆ ಅಟ್ಲೀಸ್ಟ್ 2-3 ಜನ ಆದರೂ ರೆಕಗ್ನೈಸ್ ಮಾಡಿ, ನಮ್ಮವರೇ ಆಗಲಿ ಹೊರಗಿನವರೇ ಆಗಲಿ ಆ ಥರ ಕಾಂಪ್ಲಿಮೆಂಟ್ ಕೊಟ್ಟಾಗ ಇಟ್ ರಿಯಲಿ ಮೋಟಿವೇಟ್ಸ್ ಮೀ ಅ ಲಾಟ್. ಸೊ ಹೀಗೆ ನಿಮ್ಮ ಮೋಟಿವೇಟ್ ನನಗಿರಲಿ. ನಿಮ್ಮ ಮೋಟಿವೇಶನ್ ಮಾತುಗಳಿಂದ ಇನ್ನೂ ನಾನು ಮೋಟಿವೇಟ್ ಆಗಿ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ಹಾಕ್ತೀನಿ. ಆ್ಯಂಡ್ ನನ್ನ ವ್ಲಾಗ್ಸಿಂದ ಕೂಡ ನೀವು ಮೋಟಿವೇಟ್ ಆಗಿ ಲೈಕ್ ಏನೇ ಎಷ್ಟೇ ಕಷ್ಟ ಸುಖ ಏನೇ ಇದ್ರೂ ನಾವು ನಮ್ಮ ಕೆಲಸನ ಮಾತ್ರ ಮರೆಯೋದಕ್ಕೆ ಹೋಗಬಾರ್ದು. ಲೈಕ್ ನೋಡಿ, ಎಲ್ಲರ ಲೈಫೂ ಒಂದೇ ರೀತಿಲಿ ಇರೋದಿಲ್ಲ, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಕಾಣ್ತೀವಿ. ಸೊ ಅದರಲ್ಲೂ ಕೂಡ ನಾವು ಖುಷಿನ ಕಾಣೋದು ಈಸ್ ಲೈಕ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಈ ಫ್ಲವರ್ ಶೋದೇನೆ ನಾನು ನಿಮ್ಗೊಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಇವಾಗ ಹೂ ಅರಳಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ, ಅದನ್ನು ದೇವರಿಗಿಟ್ಟಾಗ ಇನ್ನೂ ತುಂಬ ಸುಂದರವಾಗಿ ಕಾಣುತ್ತೆ. ದೇವ್ರ ಮೇಲೆ ಆ ಹೂಗೊಂದು ಕಳೆ ಬರುತ್ತೆ, ಆ ದೇವ್ರಿಗೊಂದು ಕಳೆ ಬರುತ್ತೆ. ಹಾಗೆ ಅದು ಬಾಡೋದಾಗ ಮತ್ತೆ ಅದನ್ನು ವಾಪಸ್ಸು ಮಣ್ಣಿಗೆ ಹಾಕಿದಾಗ ಮತ್ತೆ ಒಂದು ಹೊಸದಾಗಿ ಚಿಗುರ್ಕೊಳುತ್ತೆ. ಹಾಗೆ ನಮ್ಮ ಜೀವನವೂ ಕೂಡ ಅಷ್ಟೇ. ಎಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದರೂ ಕೂಡ ವಿ ಹ್ಯಾವ್ ಟು ಟೇಕ್ ಆಲ್ವೇಸ್ ಇನ್ ಅ ಪಾಸಿಟಿವ್. ನಮಗೆ ಬರದೆ ಏನು ಮರಕ್ಕೆ ಬರುತ್ತಾ ಹೇಳಿ. ಸೊ ಇದನ್ನ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಾಮೆಂಟ್ ಕೂಡ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದೆ ನಾನು ಪ್ರತಿ ಸಲ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಸೊ ದಟ್ ಯು ಕ್ಯಾನ್ ವಾಚ್ ಫಸ್ಟ್. ಆ್ಯಂಡ್ ಲಾಸ್ಟ್ದಾಗಿ ಚಾಟ್ ತಿಂತ ಎಂಡ್ ಮಾಡ್ತಾಯಿದ್ದೀನಿ. ರಿಷಿ ಆಲ್ರೆಡಿ ತಿಂದಿದ್ದ. ನನಗೆ ಲೈಕ್ ಆವಾಗ ಫ್ಲವರ್ ಶೋ ನೋಡೋ ಕ್ರೇಜಲ್ಲಿ ನನಗೆ ಹಸುವಾಗಿದ್ದಿಲ್ಲ. ಅಟ್ ಎಂಡ್ ಆಫ್ ದ ಡೇ ಐ ಫಿನಿಶ್ಡ್ ಈಟಿಂಗ್ ಅ ವೆರಿ ಗುಡ್ ಚಾಟ್. ಆ್ಯಂಡ್ ಬಂದು ಬಿಗ್ ಬಾಸ್ ನೋಡ್ಬಿಟ್ಟು ಆ್ಯಂಡ್ ಗಿಲ್ಲಿ ಅಂತ ವಿನ್ನರ್ ಅನೌನ್ಸ್ ಆದಾಗ ಲೈಕ್ ಲಿಟ್ರಲಿ ವಿ ವರ್ ಸೋ ಹ್ಯಾಪಿ. ನಾನು ಸಂಡೇ ಮೇಡ್ ಮೈ ಡೇ ಗೋಯಿಂಗ್ ಫಾರ್ ದ ಫ್ಲಾಶ್ ಶೋ ಆ್ಯಂಡ್ ಗಿಲ್ಲಿ ವಿನ್ ಆಗಿದ್ದು ಐ ಆಮ್ ಲಿಟ್ರಲಿ ಸೋ ವೆರಿ ಹ್ಯಾಪಿ. ಸೊ ಮತ್ತೆ ಹೊಸ ಬ್ಲಾಗ್ದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್. And you guys can also follow me on Instagram. So we are about to hit 9K in Instagram. So I'm really very happy and grateful to all the peoples who are surrounded by me. And hige support ಮಾಡ್ತಾ ಇರಿ ನಿಮ್ಮ ಕನ್ನಡತಿನ. I'm just sharing the glimpse of the big boss. Gilly win ಆಗಿದ್ದು, really very happy to him.